ಹಾಯ್ ಎವ್ರಿವನ್. ಡೈಲಿ ಡೇ ಕನ್ವರ್ಸೇಷನ್ಸ್ ಆಫ್ ಇಂಗ್ಲೀಷ್ನಲ್ಲಿ ಒಂದಿಷ್ಟು ಸೆಂಟೆನ್ಸಸ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯದು, ದಯವಿಟ್ಟು ಒಂದು ಕ್ಷಣ ಕಾಯು. ನೀವು ಯಾರಿಗಾದರೂ ಹೇಳ್ತಾ ಇದ್ದೀರಾ ಅಂತಂದಾಗ ಈ ಒಂದು ಸೆಂಟೆನ್ಸಸ್ನ ನಾವು ಇಂಗ್ಲೀಷಲ್ಲಿ ಪ್ಲೀಸ್ ವೆಯ್ಟ್ ಎ ಸೆಕೆಂಡ್ ಆರ್ ಮೂಮೆಂಟ್ ಅಂತ ಹೇಳ್ಬೋದು. ಹಾಗೆಯೇ ದಯವಿಟ್ಟು ತಡ ಮಾಡಬೇಡ. ಆದರೆ ನೀವು ಯಾರಿಗಾದ್ರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ಯಾರಾದರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನೀವು ಈ ಸೆಂಟೆನ್ಸಸ್ನ ಹೇಳ್ಬೋದು. ಪ್ಲೀಸ್ ಡೋಂಟ್ ಬಿ ಲೇಟ್. ನಾವೇನು ಹೇಳ್ತೀವಿ ಕನ್ನಡದಲ್ಲಿ, ಲೇಟ್ ಮಾಡಬೇಡ ಅಂತ ಹೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಫುಲ್ ಸೆಂಟೆನ್ಸ್ ಫಾರ್ಮ್ ಮಾಡಿ ಹೇಳಬೇಕಂದಾಗ ಪ್ಲೀಸ್ ಡೋಂಟ್ ಬಿ ಲೇಟ್ ಅಂತ ಹೇಳಬಹುದು. ಹಾಗೆಯೇ ನೆಕ್ಸ್ಟ್ ಸೆಂಟೆನ್ಸ್, ನಾವು ಒಟ್ಟಿಗೆ ಹೋಗೋಣ. ಲೆಟ್ಸ್ ಗೋ ಟುಗೆದರ್. ನೆಕ್ಸ್ಟ್ ಸೆಂಟೆನ್ಸ್, ಇದು ನನ್ನ ದೋಷವಲ್ಲ. ಇಟ್ಸ್ ನಾಟ್ ಮೈ ಫಾಲ್ಟ್. ಮಿಸ್ಟೇಕ್ ಅಂತ ಹೇಳ್ತಾರೆ ಕೆಲವರು. ಅಲ್ಲಿ ನಾವು ಹೇಳಬೇಕಾಗಿರುವಂಥ ವರ್ಡ್ ಫಾಲ್ಟ್. ನನಗೆ ಹೇಳಲು ನೀನು ಯಾರು? ಹೂ ಯು ಆರ್ ಟು ಟೀಚ್ ಮೀ. ನಂಗೆ ಹೇಳೋದಕ್ಕೆ ನೀ ಯಾರು ಅಂತ ಕೇಳ್ತೀವಲ್ವ. ಸೊ ಆ ಸೆಂಟೆನ್ಸಸ್ನ ನಾವು ಇಂಗ್ಲೀಷಲ್ಲಿ ಈ ರೀತಿ ಹೇಳ್ಬೋದು. ಮತ್ತು ಅವನನ್ನು ಕೇಳಿ, ಆಸ್ಕ್ ಹಿಮ್ ಎಗೇನ್.